ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ತುಂಬ ದಿನಗಳಾದ ನಂತರ ಯೂಟ್ಯೂಬ್ನಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಯೂಟ್ಯೂಬ್ನಿಂದ ಏನಪ್ಪ ಗುಡ್ ನ್ಯೂಸ್ ಅಂದ್ರೆ, ಯೂಟ್ಯೂಬ್ನಲ್ಲಿ ಮೊದಲು ಒಂದು ಪಾಲಿಸಿ ಇತ್ತು. ಏನಪ್ಪ ಪಾಲಿಸಿ ಅಂದ್ರೆ ಸರ್ಕಮ್ವೆನ್ಷನ್ ಪಾಲಿಸಿ ಅಂತ ಬಂದ್ಬಿಟ್ಟು. ಈ ಸರ್ಕಮ್ವೆನ್ಷನ್ ಪಾಲಿಸಿ ಅಂದರೆ ಏನಂದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ 90 ಡೇಸ್ ಒಳಗಡೆ ಕೋಆಪರೇಟಿವ್ ಸ್ಟ್ರೈಕ್ ಆಗಿರ್ಬೋದು, ಕಮ್ಯುನಿಟಿ ಗ್ಯಾಲಿಯನ್ ಸ್ಟ್ರೈಕ್ ಆಗಿರ್ಬೋದು, ಏನಾದರೂ 3 ಬಂದಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆಗುತ್ತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆದರೆ ನಾವು ಜೀವನ ಪೂರ್ತಿ ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗ್ತಿರಲ್ಲ. ಅಂದರೆ ಜೀವನ ಪೂರ್ತಿ ಯಾವುದೇ ರೀತಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ ಹತ್ರ ಏನಾದರೂ ಬೇರೆ ಬೇರೆ ಎಕ್ಸ್ಟ್ರಾ ಚಾನಲ್ ಇದ್ದರೆ ಆ ಒಂದು ಯೂಟ್ಯೂಬ್ ಚಾನಲ್ ಒಂದು ಚಾನಲ್ ಟರ್ಮಿನೇಟ್ ಆದರೆ ಎಲ್ಲ ಚಾನಲ್ಗಳು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆಗಿಬಿಡ್ತಿತ್ತು. ಆದರೆ ಬಟ್ ಇವಾಗ ಯೂಟ್ಯೂಬ್ನಿಂದ ಏನು ಮಾಡಿದ್ರೆ, ಒಂದು ಗುಡ್ ನ್ಯೂಸ್, ಬೆಂಕಿ ಒಂದು ಹೊಸ ನ್ಯೂ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದ್ರೆ, ಈ ಸರ್ಕಮ್ವೆನ್ಷನ್ ಪಾಲಿಸಿಯಲ್ಲಿ ಒಂದು ಹೊಸ ನ್ಯೂ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ, ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಪ್ರೋಗ್ರಾಮ್ ತರ್ತಿದ್ದಾರೆ. ಈ ಒಂದು ಪ್ರೋಗ್ರಾಮ್ನಿಂದ ಏನಂದರೆ, ಏನಾದರೂ ಬೈ ಮಿಸ್ಟೇಕಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆದರೆ ನೀವು ವಾಪಸ್ ರಿಕವರಿ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ನೀವು ಇನ್ನು ಮುಂದೆ ಸೆಕೆಂಡ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದೇನು ಪ್ರೋಗ್ರಾಮ್ ಹೇಳ್ತಾನೆ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ವಿಡಿಯೋ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡೋಕ್ಕೋಗ್ಬಿಡಿ. ಏನಾದರೂ ಒಂದು ವೇಳೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದರೆ ಯೂಟ್ಯೂಬ್ನಲ್ಲಿ ಬಂದಂಥ ಈ ಅಪ್ಡೇಟ್ ನಿಮ್ಗೆ ಗೊತ್ತಾಗಲ್ಲ, ಈ ಪಾಲಿಸಿ ಬಗ್ಗೆ ಗೊತ್ತಾಗಲ್ಲ, ನೀವು ಯೂಟ್ಯೂಬ್ ಬಿಟ್ಟುಬಿಡ್ತೀರ. ಆ ರೀತಿ ಪಾಲಿಸಿ ಏನು ನೋಡೋಣ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಸ್ ಮಾಡ್ತಾರೋ ಪ್ಲೀಸ್ ಕಲ್ಸನ್ ವಯಸ್ ಬೇಗ ಒಂದು ವಿಡಿಯೋ ನೋಡ್ತಾ ಇರುತ್ತಾನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲಿಗೆ ನಾನು ನಿಮಗೆ ಈ ಪ್ರೋಗ್ರಾಮ್ ಯೂಟ್ಯೂಬ್ನಲ್ಲಿ ಬಂದಂಥ ಹೊಸ ನೀವು ಪ್ರೋಗ್ರಾಮ್ ಏನು ಅಪ್ಡೇಟ್ ಅದು ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಮೊದಲು ಮುಟ್ಟು ಈ ಸರ್ಕಮ್ವೆನ್ಷನ್ ಪಾಲಿಸಿ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನಿಮಗೆ. ಆ್ಯಕ್ಚುಲಿ ಬಂದ್ಬಿಟ್ಟು ಏನಪ್ಪ, ಈ ಸರ್ಕಮ್ವೆನ್ಷನ್ ಪಾಲಿಸಿ ಅನ್ನೋದು ಇವಾಗ ಬಂದಿಲ್ಲ, ಮೊದಲಿದೆ, ಸ್ಟಾರ್ಟಿಂಗ್ನಿಂದಲೇ ಇದೆ. ಆದ್ರೆ ಬಟ್ ಇವಾಗ ಯೂಟ್ಯೂಬ್ನಲ್ಲಿ ತುಂಬ ಸ್ಟ್ರಿಕ್ ಆಗಿದೆ. ಯಾಕಾಗಿದೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಕೈ ಜೋಡಿಸಿದೆ. ಅಂದರೆ AI ಜೊತೆ ಯೂಟ್ಯೂಬ್ದವ್ರು ಕೈ ಜೋಡಿಸಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಈ ಸರ್ಕಮ್ವೆನ್ಷನ್ ಪಾಲಿಸಿ ಅನ್ನೋದು ತುಂಬ ಸ್ಟ್ರಿಕ್ ಆಗಿದೆ. ಈ ಪಾಲಿಸಿ ಏನಪ್ಪ ಅಂದ್ರೆ ತುಂಬ ಸಿಂಪಲ್, ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾಗಿ ಹೇಳ್ಬಿಡ್ತೀನಿ ಸಿಂಪಲಾಗಿ. ಏನಂದ್ರೆ ಏನೂ ಇಲ್ಲ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 90 ಡೇಸ್ ಅಂದರೆ 3 ತಿಂಗಳ ಕಾಲ ಒಳಗಡೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಕೋಆಪರೇಟಿವ್ ಸ್ಟ್ರೈಕ್ 3 ಬಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ, ಟರ್ಮಿನೇಟ್ ಆಗುತ್ತೆ. ಇದು ಒಂದು. ಮತ್ತು ಅದೇ ರೀತಿ ನಿಮಗೆ ಏನಾದರೂ ಕಮ್ಯುನಿಟಿ ಗ್ಯಾಲಿಯನ್ ಸ್ಟ್ರೈಕ್ ಬಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 3 ಬಂದರೆ ಟರ್ಮಿನೇಟ್ ಆಗುತ್ತೆ. ಇವು ಎರಡರಲ್ಲಿ ಯಾವ್ದು ಬಂದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆಗುತ್ತೆ. ಒಮ್ಮೆ ಟರ್ಮಿನೇಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲು ಪರ್ಮನೆಂಟಾಗಿ ಡಿಲೀಟ್, ಅಂದರೆ ಯಾವುದೇ ಕಾರಣಕ್ಕೂ ಚಾನಲ್ ಡಿಲೀಟ್ ಆದರೆ ನಿಮ್ಮ ಹತ್ರ 2ರಿಂದ ಒಂದು ಮ್ಯಾಕ್ಸಿಮಮ್ 5 ಚಾನಲ್ ಇದೆ, ಅದರಲ್ಲಿ ಯಾವುದೋ ಒಂದು ಚಾನಲ್ ಈ ಟರ್ಮಿನೇಟ್ ಸ್ಟ್ರೈಕ್ ಬಂದು ಡಿಲೀಟ್ ಆದರೆ ಆ 4 ಚಾನಲ್ ಉಳಿದ 4 ಚಾನಲ್ ಡಿಲೀಟ್ ಆಗುತ್ತೆ. ಎಷ್ಟೇ ಚಾನಲ್ ಇದ್ರೂ ಕೂಡ ಡಿಲೀಟ್ ಆಗಿದೆ ಪರ್ಮನೆಂಟ್. ಅಂದರೆ ನೀವು ಪರ್ಮನೆಂಟಾಗಿ ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದ್ರೆ ಬಟ್ ಇವಾಗ ಯೂಟ್ಯೂಬ್ದವ್ರು ಏನು ಮಾಡಿದ್ರೆ, ಅದಕ್ಕೋಸ್ಕರ ಒಂದು ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಗು, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೋ ತುಂಬ ದಿನಗಳಿಂದ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಾಗಿರ್ಬೋದು, ತುಂಬ ಫೀಡ್ಬ್ಯಾಕ್ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ತುಂಬ ನಡೆದ ಇದರಿಂದ ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವ್ರ ಮೈಂಡಿಗೆ ಬಂದು ಅವರು ಎಲ್ಲ ಇದು ಗಮನಕ್ಕೆಲ್ಲ ತೊಗೊಂಡು ಯೂಟ್ಯೂಬ್ನಲ್ಲಿ ಈ ರೀತಿ ನಡೀತದಲ್ಲ ಯೂಟ್ಯೂಬರ್ಸ್ ಲೈಫು ಹೆಂಗೆ ಅಂತ ತಿಳ್ಕೊಂಡು ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಪ್ರೋಗ್ರಾಮ್ ಮಾಡಿದ್ದಾರೆ. ಏನಪ್ಪ ಪ್ರೋಗ್ರಾಮ್ ಅಂದ್ರೆ, ಹೊಸ ನೀವು ಅಪ್ಡೇಟು. ಆ ಒಂದು ಅಪ್ಡೇಟ್ ಏನಂತ ಹೇಳ್ತೀನಿ ನಾನು ನಿಮಗೆ ಮೊದಲು ಮುಟ್ಟು ಸೈಡಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ ನೋಡಿ, ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ದೀನಿ. ಏನಪ್ಪ ಅಂದರೆ ಜಸ್ಟ್ ಏನಲ್ಲ, ಮೊದಲು ಮುಟ್ಟು ನಾನು ನಿಮಗೆ ಹಾಕಿರ್ತೀನಿ ನೋಡಿ ಪ್ರೋಗ್ರಾಮ್ ಏನಂದ್ರೆ. ಈ ಪ್ರೋಗ್ರಾಮ್ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಾನು ನಿಮಗೆ ಕ್ಲಿಯರ್ ಹೇಳ್ಬಿಡ್ತೀನಿ. ಪ್ರೋಗ್ರಾಮ್ ಏನಂದ್ರಪ್ಪ, ಪ್ರೋಗ್ರಾಮ್ ನೇಮ್ ಬಂದ್ಬಿಟ್ಟು ಇದು ನಿಮ್ಗೆ ಹೇಳ್ಬೇಕಾರೆ ಪೈಲಟ್ ಪ್ರೋಗ್ರಾಮ್ ಅಂತ ಬಂದ್ಬಿಟ್ಟು. ಪೈಲಟ್ ಪ್ರೋಗ್ರಾಮ್ ಅಂದರೆ ತುಂಬ ಸಿಂಪಲ್, ನೀವು ನೋಡ್ಕೊಳ್ಬೋದು. ಇಲ್ಲಿ ಇದು ಗೂಗಲ್ ಎಂಪ್ಲಾಯಿನಿಂದ ಬಂದಿದೆ, 2 ದಿನಗಳ ಹಿಂದ್ಗಡೆ ಬಂದಿದೆ. ಆ್ಯಕ್ಚುಲ್ ಮುಟ್ಟಿ ಅಂದರೆ ಪೈಲಟ್ ಪ್ರೋಗ್ರಾಮ್ ಟು ರಿಕ್ವೆಸ್ಟ್ ಎ ನ್ಯೂ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಟರ್ಮಿನೇಷನ್ ಅಂತ ಬಂದು, ಅಂದರೆ ಟರ್ಮಿನೇಷನ್ ಅಂತ ಈ ರೀತಿ ಕೊಟ್ಟಿದ್ದಾರೆ. ಆ್ಯಕ್ಚುಲ್ ಮುಟ್ಟು ಇದೆಲ್ಲ ನಾನು ನಿಮಗೆ ಕ್ಲಿಯರ್ ಓದಿ ಹೇಳ್ಬೇಕಂದ್ರೆ ಟೈಮಿಂಗ್ ಇಲ್ಲ, ಅಷ್ಟೆಲ್ಲ ಬೇಡ ನಮಗೆ. ಇಂಪಾರ್ಟೆಂಟ್ ಎಷ್ಟೇ ಆಯ್ತು, ನೀವು ಬೇಕಾದ್ರೆ ಟೈಮ್ ಇದ್ರೆ ಸ್ವಲ್ಪ ಓದ್ಕೊಳ್ಳಿ. ಸೈಡಿಗೆ ಹಾಕಿರ್ತೀನಿ ಜಸ್ಟ್ ಏನಿಲ್ಲ. ಏನಪ್ಪ ಇಂಪಾರ್ಟೆಂಟ್ ಅಂದರೆ, ಇದರಲ್ಲೊಂದು ಹೊಸ ನೀವು ಅಪ್ಡೇಟ್ ಏನು ಅಪ್ಡೇಟ್ ಆಗಿದೆ ಅದನ್ನ ಕ್ಲಿಯರ್ ಹೇಳ್ಬಿಡೋಣ. ತುಂಬ ಸಿಂಪಲ್, ನೀವು ನೋಡ್ಕೊಂಡು ನಾನು ನಿಮ್ಗೆ ಕಾಣಿಸುತ್ತೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣ್ತೀನಿ ನೋಡಿ. ಇಲ್ಲಿ ಓಕೆ, ಇಲ್ಲಿಂದ ತೋರಿಸೋಣ. ಓಕೆ ನೋಡಿ, ಏನಪ್ಪ ಅಂದರೆ ಅಪ್ಡೇಟ್ ನೋಡಿ ತುಂಬ ಸಿಂಪಲ್. ಇಲ್ಲಿ ನೋಡಿ ಕಾಣ್ತೆ, ವಿತ್ ಟರ್ಮಿನೇಟೆಡ್ ಚಾನೆಲ್ಸ್ ಡ್ಯೂಸರ್ ಎ ಸೆಕೆಂಡ್ ಚಾನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಡಿ, ವಿತ್ ಟರ್ಮಿನೇಟೆಡ್ ಚಾನೆಲ್ಸ್ ಡ್ಯೂಸರ್ ಅಂದರೆ ಡ್ಯೂಸರ್ ಎ ಸೆಕೆಂಡ್ ಚಾನ್ಸ್ ಅಂತ ಕೊಟ್ಟಿದ್ದಾರೆ. ಏನಪ್ಪ, ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಮೊದಲಿಗೆ ಏನಾಯ್ತು, ಒಂದು ಟರ್ಮಿನೇಟ್ ಆದರೆ ಯಾವುದೇ ರೀತಿ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಬಟ್ ಇನ್ನು ಮುಂದೆ ನಿಮಗೆ ಸೆಕೆಂಡ್ ಚಾನ್ಸ್, ಅಂದರೆ ನಿಮಗೆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ಚಾನ್ಸ್ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿ, ಯಾಕಂದ್ರೆ ಪ್ರಾಬ್ಲಮ್ ಅಂದರೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ನಾನಾಗಿರ್ಬೋದು, ನೀವು ಆಗಿರ್ಬೋದು, ಏನಾದರೂ ಜಸ್ಟ್ ನಾವು ಕಾಲು ತಪ್ಪಿ
ಒಂದು ಮಿಸ್ಟೇಕ್ ಮಾಡೋರೆ, ಮಿಸ್ಟೇಕ್ ಆಗುತ್ತೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ಬೇಕ್ರೆ. ಏನೋ ಒಂದು ಮಿಸ್ಟೇಕ್ ಆಗಿ ಬೈ ಮಿಸ್ಟೇಕ್ ಆಗಿ ಚಾನಲ್ ಡಿಲೀಟ್ ಆದರೆ ಮೊದಲು ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದ್ರ ಒಟ್ಟು ಇವಾಗ ಏನು ಅಪ್ಡೇಟ್ ಮಾಡಿದ್ರೆ ಪೈಲಟ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಏನಂದರೆ ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಅಂದರೆ ನೀವು ಆರಾಮಾಗಿ ಈಸಿಯಾಗಿ ಮತ್ತೆ ಸೆಕೆಂಡ್ ಚಾನಲ್ ಕ್ರಿಯೇಟ್ ಮಾಡ್ಬೋದು, ಚಾನಲು ಮತ್ತೆ ವಿಡಿಯೋ ಮಾಡ್ಬೋದು. ಆದ್ರ ಬಟ್ ಇದಕ್ಕೆ ಒಂದು ಕಂಡೀಷನ್. ಏನಪ್ಪ ಕಂಡೀಷನ್ ಅಂದರೆ ಈ ಕಂಡೀಷನ್ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತಾರೆ. ಯಾಕೆ ಬಂತು ಅಪ್ಡೇಟ್ ಅಂತಾರೆ. ಏನಪ್ಪ ಕಂಡೀಷನ್ ಇಲ್ಲಿದೆ ನೋಡಿ, 1 year ಆಫ್ಟರ್ ಅಂತ ಇದ್ರೆ ಜಸ್ಟ್ ಏನಂದರೆ ಒಮ್ಮೆ ಈ ಒಂದು ಈಗ ಆ್ಯಕ್ಚುಲಿ ಹೇಳ್ಬೇಕ್ರಿ ಈ ಅಪ್ಡೇಟ್ ಯಾರಿಗೆ ಯೂಸ್ ಆಗುತ್ತೆ, ಚಾನಲ್ 1 ವರ್ಷ ಹಿಂದೆ ಯಾರ್ದೆಲ್ಲ ಟರ್ಮಿನೇಟ್ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಈಗ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇವಾಗ ನಿಮ್ಮ ಚಾನಲ್ ಹೊಸದ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಏನಾದರೂ ಒಮ್ಮೆ ಟರ್ಮಿನೇಟ್ ಆದರೆ ನೀವು ಮತ್ತೆ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮಿಂಗ್ ಬೇಕು. ಎಷ್ಟು ಟೈಮಿಂಗ್ ಅಂದರೆ 1 ವರ್ಷ, ಒಂದಲ್ಲ ಎರಡಲ್ಲ ದಿನ, 1 ವರ್ಷ ವೇಟ್ ಮಾಡಬೇಕು. ಅದರ ನಂತರ ನೀವು ಸೆಕೆಂಡ್ ಚಾನಲ್ ಕ್ರಿಯೇಟ್ ಮಾಡಬೇಕು. ಇದೇ ನೋಡಿ ಇದರ ಕಂಡೀಷನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾನೆ 1 year ಆಫ್ಟರ್ ಅಂತ ಬಂದ್ಬಿಟ್ಟು. ಆ್ಯಕ್ಚುಲಿ ಮೊದಲು ಬಂದ್ಬಿಟ್ಟು ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿ ಆಫ್ ಮಾಡಿಬಿಡ್ತೀನಿ. ತುಂಬ ಸಿಂಪಲ್. ಏನಪ್ಪ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ಬೇಕಾರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ನೀವು ಅನ್ಬೋದು ಬ್ರದರ್ ನಮ್ಮ ಚಾನಲ್ ಟರ್ಮಿನೇಟ್ ಆಗಿದೆ ವಾಪಸ್ ರಿಕವರಿ ಮಾಡ್ಕೊಳ್ಬೋದು. ನಿಮಗೆ ಎಲ್ಲರಿಗೆ ಹೇಳ್ಬೇಕಾರೆ ಏನಾದರೂ ಬೈ ಚಾನ್ಸ್ ಏನೋ ಒಂದು ಮಿಸ್ಟೇಕ್ ಆಗಿದೆ, ನೀವು ಏನೋ ಮಿಸ್ಟೇಕ್ ಮಾಡಿಲ್ಲ, ನೀವು ತಪ್ಪು ಮಾಡಿಲ್ಲ ಅಂದರೆ ಯೂಟ್ಯೂಬ್ದವ್ರ ಜೊತೆ ನೀವು ಅಪೀಲ್ ಮಾಡಿ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಹೆಲ್ಪ್ ಸೆಕ್ಷನಲ್ಲಿ ರಿಕ್ವೆಸ್ಟ್ ಮಾಡಿ, ಅಪೀಲ್ ಮಾಡಿ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನನ್ನ ಚಾನಲ್ ಟರ್ಮಿನೇಟ್ ಆಗಿದೆ ವಾಪಸ್ ತಂದು ಕೊಡಿ ಅಂತ ಹೇಳಿ ಸ್ಕ್ರೀನ್ಶಾಟ್ ಅದು ಕಳಿಸಿ ಅವರೆಲ್ಲ ಚೆಕ್ ಮಾಡಿ, ನೀವು ಏನೋ ತಪ್ಪು ಮಾಡಿಲ್ಲ, ಯೂಟ್ಯೂಬ್ನಿಂದ ಏನೋ ಬೈ ಮಿಸ್ಟೇಕ್ ಆಗಿ ಪ್ರಾಬ್ಲಮ್ ಆಗಿ ಏನೋ ಹೋಗಿದೆ ಅಂದರೆ ವಾಪಸ್ ಚಾನಲ್ ರಿಕವರಿ ಆಗುತ್ತೆ. ಆದ್ರೆ ಬಟ್ ಇದು ತುಂಬ ಖುಷಿ ಆಯಿತು ಈ ಒಂದು ಅಪ್ಡೇಟ್ ಕೇಳಿ. ಯಾಕಂದರೆ ಯೂಟ್ಯೂಬ್ ನಂಬ್ಕೊಂಡು ನಮ್ಮ ಜೀವನ, ನೀವು ಎಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತೀವಿ ತಾನೆ, ಯೂಟ್ಯೂಬ್ನಿಂದ ನಮ್ಮ ಲೈಫ್ ನಡೀತಿದೆ. ಏನೋ ಬೈ ಮಿಸ್ಟೇಕ್ ಆಗಿ ನಾವು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತಪ್ಪು ಯಾರೂ ಮಾಡಲ್ಲ ಅನ್ನೋಂಗಿಲ್ಲ, ನಾವು ಮಾಡ್ತೀವಿ, ನೀವೇ ಮಾಡ್ತೀವಿ. ಜಸ್ಟ್ ಚಾನಲ್ ಡಿಲೀಟ್ ಆದರೆ ಪರ್ಮನೆಂಟ್ ಮಾಡಬೇಕಾಯ್ತಿತ್ತು, ಅಂದರೆ ಪರ್ಮನೆಂಟ್ ಆಗಿಬಿಡ್ತಿತ್ತು. ಆದರೆ ಬಟ್ ಇನ್ನು ಮುಂದೆ ಹಂಗಿಲ್ಲ. ಚಾನಲ್ ಒಮ್ಮೆ ಟರ್ಮಿನೇಟ್ ಆದರೆ 1 ವರ್ಷ ಆದ ನಂತರ ಇವಾಗ ಡಿಲೀಟ್ ಆದರೆ ಮುಂದಿನ ವರ್ಷ ನಾನು ಮತ್ತೆ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋ ಮಾಡ್ಬೋದು. ಆದರೆ ಬಟ್ ಈ ಒಂದು ಪ್ರಾಬ್ಲಮ್ ಇದೆಲ್ಲ ಸರ್ಕಮೇಷನ್ ಪಾಲಿಸಿ ಈ ಪ್ರಾಬ್ಲಮ್ ಆಲ್ಮೋಸ್ಟ್ ನಮಗೆಲ್ಲ ನಡೀತಿರಲಿಲ್ಲ. ಈ ಪ್ರಾಬ್ಲಮ್ ಯಾರಿಗೆಲ್ಲ ನಡೀತಿತ್ತು, ಈ ವಯಸ್ಸವರು ಮತ್ತು ವಿದೌಟ್ ಪೇಸ್ ತೋರಿಸಲ್ದೆ ವೀಡಿಯೋ ಮಾಡ್ತಾ ಇದ್ದಾರೆ, ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಆದರೆ ಬಟ್ ಈ ಜೆನ್ಯೂನ್ ನಾವು ಪೇಸ್ ತೋರಿಸಿ ನಾವು ವೀಡಿಯೋ ಮಾಡ್ತಾಯಿದ್ದೀವಿ, ಈ ರೀತಿ ಪೇಸ್ ತೋರಿಸಿ ವೀಡಿಯೋ ಮಾಡೋ ಕಂಟೆಂಟ್ ಕ್ರಿಯೇಟರ್ಗೆ ಈ ಪ್ರಾಬ್ಲಮ್ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲೋ ಒಂದು ಕಡೆ ಆಗಿದೆ, ಆದರೆ ಬಟ್ಟು ತುಂಬ ಜನರಿಗೆ ಆಗಿಲ್ಲ. ವಿದೌಟ್ ಪೇಸು ವಿದೌಟ್ ವಾಯ್ಸ್ ಅವರು ಮಾಡೋರಿಗೆ ಆ ಪ್ರಾಬ್ಲಮ್ ತುಂಬ ಸ್ಟ್ರಿಕ್ ಆಗಿದೆ. ಆದರೆ ಬಟ್ ನಮ್ಗೆ ಆಗಿರಲಿಲ್ಲ. ಆದರೆ ಬಟ್ ಈಗ ಸಡನ್ನಾಗಿ ಹೊಸ ನೀವು ಅಪ್ಡೇಟ್ ಮಾಡ್ತಲ್ಲ ಬಂದು ಬೆಂಕಿ ಅಂತ ಹೇಳ್ಬೋದು. ಇನ್ನು ಮುಂದೆ ತುಂಬ ಖುಷಿ ಆಯಿತು. ಏನು ಚಾನಲ್ ಡಿಲೀಟ್ ಆದರೂ ಏನು ಭಯಪಡೋಂಗಿಲ್ಲ. 1 ವರ್ಷ ವೇಟ್ ಮಾಡು, ಅಂದರೆ 1 ವರ್ಷ ಟ್ರೈನಿಂಗ್ ತೊಗೋದು, ಮತ್ತೆ ಆ ಕಡೆಗೆ ಹಿಂಗೆ ಮಾಡೋದು ಅಂತ. ಅದರ ನಂತರ ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋ ಮಾಡೋದು ಅಂತ. ಇನ್ನೊಳಗೆ ತುಂಬ ಸಿಂಪಲ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಬಂದಂಥ ಹೊಸ ನೀವು ಅಪ್ಡೇಟ್ ಬಗ್ಗೆ ತಿಳಿಸಿದೆ. ಈ ಒಂದು ಅಪ್ಡೇಟ್ ಯಾವ ರೀತಿ ಅನಿಸಿದ್ದು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಅಂತ. ಇವತ್ತು ನಾನು ಮುಸ್ಲಿಂ ಪ್ರತಿಯೊಬ್ಬ ಕಂಟಿಗೆ ಸ್ಪೆಷಲ್ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ವಿಡಿಯೋ ನೋಡ್ತಾರೆ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಬಾಯ್.